ನೀವು ಯಾರಿಗೂ ಇಷ್ಟವಾಗಿಲ್ಲ ಎಂದರೆ ಇನ್ನು ನೀವು ನಟಿಸುವುದನ್ನು ಕಲಿತೇ ಇಲ್ಲ ಎಂದು ಅರ್ಥ. ಮೋಸದ ಪ್ರಪಂಚ ಗುರು. ನಾಟಕ ಮಾಡುವವರಿಗೆ ಮಾತ್ರ ಇಲ್ಲಿ ಬೆಲೆ ಜಾಸ್ತಿ. ಎಣ್ಣೆ ಇದ್ರೇನೆ ದೀಪ, ದುಡ್ಡು ಇದ್ದರೆ ಪ್ರಪಂಚ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ. ಇರುವವರೆಗೆ ನಂಬಿಕೆ ದ್ರೋಹವನ್ನು ಮಾಡದೇ ಇದ್ದರೆ ಅಷ್ಟೇ ಸಾಕು. ನಿಧಾನವಾಗಿ ಗೆದ್ದರೂ ಪರವಾಗಿಲ್ಲ, ನಿಯತ್ತಿನಿಂದ ಗೆಲ್ಲಬೇಕು. ಮುಗಿದು ಹೋದ ಕ್ಷಣಗಳ ಬಗ್ಗೆ ಯೋಚಿಸಬೇಡಿ, ಅದು ಕಂಬನಿ ತರುತ್ತದೆ. ಮುಂದೆ ಆಗುವ ಕ್ಷಣಗಳ ಬಗ್ಗೆ ಊಹಿಸಬೇಡಿ, ಅದು ಗಾಬರಿ ತರುತ್ತದೆ. ಇಂದಿನ ಕ್ಷಣಗಳನ್ನು ಖುಷಿಯಿಂದ ಜೀವಿಸಿ, ಅದು ಉಲ್ಲಾಸ ತರುತ್ತದೆ. ಸಮಯ ಮತ್ತು ಸಂದರ್ಭ ಇವೆರಡಕ್ಕೂ ಎಷ್ಟು ವ್ಯತ್ಯಾಸ ಎಂದರೆ, ಸಮಯ ತುಂಬ ಜನರನ್ನು ಪರಿಚಯಿಸುತ್ತದೆ, ಆದರೆ ಸಂದರ್ಭ ಎನ್ನುವುದು ನಿಜವಾದ ಮುಖವನ್ನು ಪರಿಚಯಿಸುತ್ತದೆ. ತೀರ ತಲುಪಿದ ಮೇಲೆ ಅಂಬಿಗ ಯಾರು? ಅಕ್ಷರ ಕಲಿತ ಮೇಲೆ ಗುರು ಯಾರು? ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು? ಅವಶ್ಯಕತೆ ಮುಗಿದ ಮೇಲೆ ನೀನ್ಯಾರು ನಾನ್ಯಾರೋ? ಇದೇ ಮೋಸದ ಪ್ರಪಂಚ. ಯಾರಾದರೂ ಬಂದು ಅವರ ಮನದ ದುಃಖವನ್ನು ನಿಮ್ಮ ಹತ್ತಿರ ಹೇಳಿಕೊಂಡರೆ ದೇವರಲ್ಲಿರುವಂಥ ಒಳ್ಳೆಯ ಗುಣ ನಿಮ್ಮಲ್ಲಿದೆ ಎಂದು ಅರ್ಥ. ಆ ವಿಶ್ವಾಸಕ್ಕೆ ಸೂಕ್ತ ಬೆಲೆ ಕೊಡಿ, ಅಷ್ಟೇ ಸಾಕು. ನೀನು ಒಬ್ಬರಿಗೆ ಮೋಸ ಮಾಡಿದರೆ ನಿಮಗೆ ಮೋಸ ಮಾಡಲು ಇನ್ನೊಬ್ಬರು ತುದಿಗಾಲಲ್ಲೇ ಕಾಯ್ತಾ ಇರ್ತಾರೆ. ನೀನು ಮನುಷ್ಯನಿಗೆ ಮೋಸ ಮಾಡಬಹುದು, ಆದರೆ ಆ ಪರಮಾತ್ಮನಿಗೆ ಮೋಸ ಮಾಡಲು ಸಾಧ್ಯವೇ ಇಲ್ಲ. ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ. ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು. ಬದುಕು ನಮ್ಮದೇ. ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು. ಅರಮನೆಯಾದರೂ ಸರಿ, ಗುಡಿಸಲಾದರೂ ಸರಿ, ನಮ್ಮ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು. ಚಟ್ಟ ಏರಿದಾಗಲೇ ಜನ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸುವುದು. ನಿನ್ನತ್ರ ದುಡ್ಡು ಇದ್ದರೆ ಎಲ್ಲರೂ ಕೂಡ ನಿನ್ನತ್ರ ಬಂದೇ ಬರ್ತಾರೆ. ನಿನ್ನ ಹತ್ತಿರ ದುಡ್ಡು ಇಲ್ಲದಿದ್ದರೆ ಇರೋರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋಗೋಕೆ ಒಂದು ಕಾರಣ ಬೇಕಷ್ಟೇ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗೋದಿಲ್ಲ, ಹಾಳು ಮಾಡೋಕ್ಕೂ ಆಗೋದಿಲ್ಲ. ಅವರವರ ಯೋಚನೆಗಳೇ ಅವರವರ ಉದ್ಧಾರಕ್ಕೆ ಹಾಗೂ ಹಾಳಾಗೋಕ್ಕೆ ಮೂಲ ಕಾರಣವಾಗಿದೆ. ಈ ಮಾತನ್ನು ಕಡೆಯವರೆಗೂ ನೆನಪಲ್ಲಿ ಇಟ್ಟುಕೊಳ್ಳಿ. ಮನುಷ್ಯನನ್ನು ನಂಬಿದರೆ ಮಣ್ಣು ತಿಂತೀಯ, ಆದರೆ ಮಣ್ಣನ್ನು ನಂಬಿದರೆ ಅನ್ನ ತಿಂತೀಯ. ಒಳ್ಳೆಯವರ ಹಿಂದೆ ಯಾರೂ ಹೋಗೋದಿಲ್ಲ. ಎಲ್ಲರೂ ಕೆಟ್ಟವರ ಹಿಂದೆನೇ ಹೋಗಿ ಕಷ್ಟಕ್ಕೆ ಗುರಿಯಾಗುತ್ತಾರೆ. ಉದಾಹರಣೆಗೆ, ಹಾಲು ಮಾರುವವನು ಮನೆ ಹತ್ರ ಬರುತ್ತಾನೆ, ಆದರೆ ಸಾರಾಯಿ ಮಾರುವವನ ಹತ್ತಿರ ಜನರೇ ಹೋಗುತ್ತಾರೆ. ನೆನಪಿರಲಿ, ಹಾಲು ಕುಡಿದವನಿಗೆ ಇರುವ ಬೆಲೆ ಸಾರಾಯಿ ಕುಡಿಯುವವನಿಗೆ ಖಂಡಿತ ಸಿಗೋದಿಲ್ಲ. ನಗುತ್ತಾ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು. ಕಾಲ ತಪ್ಪದೆ ಸಮಾಧಾನ ಮಾಡುತ್ತೆ. ಪ್ರತಿಯೊಂದು ಸಂಬಂಧದ ಮೂಲವು ಸ್ವಾರ್ಥವೇ. ಸಮಯ ಬಂದಾಗ ಅದರ ಉದ್ದೇಶ ತಿಳಿಯುತ್ತದೆ. ತಂದೆ ಬೈಯೋದು ತಿಳುವಳಿಕೆಗೆ, ತಾಯಿ ಬೈಯೋದು ನಮ್ಮ ಬೆಳವಣಿಗೆಗೆ. ಕುಟುಂಬಕ್ಕೆ ದೊಡ್ಡದು ಸಂಬಂಧವಲ್ಲ. ತಂದೆಗಿಂತ ದೊಡ್ಡ ಸಲಹೆಗಾರ ಇಲ್ಲ. ತಾಯಿಗಿಂತ ದೊಡ್ಡವರು ಈ ಭೂಮಿಯ ಮೇಲೆ ಯಾರೂ ಇಲ್ಲ. ಹೆಣ್ಣು ಮಕ್ಕಳು ಎಲ್ಲರ ಹಣೆಯ ಬರಹದಲ್ಲಿ ಇರೋದಿಲ್ಲ. ದೇವರಿಗೆ ಯಾರ ಮನೆ ಇಷ್ಟ ಎನಿಸುವುದೋ ಅವರ ಮನೆಯಲ್ಲಿ ವರ ಕೊಡುತ್ತಾನೆ. ಹೆಣ್ಣು ಮಕ್ಕಳನ್ನು ಯಾರೂ ಕೂಡ ಕೇವಲವಾಗಿ ನೋಡಬೇಡಿ. ಹೆಣ್ಣಿನ ಶಕ್ತಿ ಏನು ಅಂತ ಖಂಡಿತ ಕೆಣಕಿದವರಿಗೆ ಖಂಡಿತ ಗೊತ್ತಿಲ್ಲ. ಹೆಣ್ಣು ಮಕ್ಕಳನ್ನು ಪ್ರತಿಯೊಬ್ಬರೂ ಕೂಡ ಗೌರವಿಸಿ. ಬೇರೆಯವ್ರ ಮನೆ ಹೆಣ್ಣು ಮಕ್ಕಳನ್ನು ಟೈಮ್ ಪಾಸ್ ಅಂದುಕೊಂಡರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಕೂಡ ಮತ್ತೊಬ್ಬರಿಗೆ ಟೈಮ್ ಪಾಸ್ ಆಗಿ ಇರುತ್ತಾರೆ. ಈ ಮಾತನ್ನು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಟುಕೊಳ್ಳಿ. ಹೊಗಳಿ ಅಟ್ಟಕ್ಕೆ ಏರಿಸಿ ಚಟ್ಟಕ್ಕೆ ಏರಿಸುವ ಜನರೂ ಇದ್ದಾರೆ, ಎಚ್ಚರವಿರಲಿ. ಹಾಗೆ ತುಟಿಗೆ ತುಪ್ಪ ಸಾವರಿ ತಿನ್ನೋ ತುತ್ತಿಗೆ ವಿಷ ಹಾಕೋ ಜನರೂ ಇದ್ದಾರೆ, ಎಚ್ಚರವಿರಲಿ. ಮನುಷ್ಯನೇ ಶಾಶ್ವತ ಅಲ್ಲ ಅಂದ ಮೇಲೆ ನೋವು ಶಾಶ್ವತನ. ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ಕಾಯುವ ತಾಳ್ಮೆ ನಿಮ್ಮಲ್ಲಿರಬೇಕಷ್ಟೇ. ಎಲ್ಲರೂ ಕೂಡ ನಮ್ಮವರು ಎನ್ನುಕೊಳ್ಳುವುದು ನಮ್ಮ ಭ್ರಮೆ. ನಾನು ನಂದು ಎನ್ನುವುದು ಸ್ವಾರ್ಥ. ಅವರು ನಮ್ಮವರು ಎನ್ನುವುದು ಶುದ್ಧ ಸುಳ್ಳು. ನಿನಗೆ ನೀನೇ ಎನ್ನುವುದು ಮಾತ್ರ ಅದುವೇ ಸತ್ಯ. ಯಾರಿಂದ ಏನನ್ನು ಕೂಡ ಬಯಸಬೇಡಿ. ಯೋಚಿಸಿ ಮಾತನಾಡುವುದನ್ನು ಮೊದಲು ಕಲಿಯಬೇಕು. ಏಕೆಂದರೆ ನಾವು ಆಡಿದ ಮಾತು ನಾವು ಮರೆತರೂ ಕೂಡ ಕೇಳಿಸಿಕೊಂಡ ವ್ಯಕ್ತಿ ಮಾತ್ರ ಯಾವತ್ತೂ ಕೂಡ ಮರೆಯೋದಿಲ್ಲ. ಜೀವನದಲ್ಲಿ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ನಿಮ್ಮನ್ನು ಹೊಗಳುವುದು ಮಾತ್ರ
ಮಶಾಣಕ್ಕೆ ಹೋದಾಗ ಮಾತ್ರ. ಜೀವನದಲ್ಲಿ ಬೆಸ್ಟ್ ಫ್ರೆಂಡ್ ಅಂದರೆ ಕಣ್ಣೀರು. ನೋವಾಗಿದ್ದ ತಕ್ಷಣ ಬರುತ್ತಾನೆ. ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ನೋವಾದರೂ ಕೂಡ ಎಲ್ಲರಿಗೂ ಕೇಳಿಸುವ ರೀತಿ ಅಳುತ್ತಿದ್ದೆವು. ಈಗ ಮನಸ್ಸೇ ಒಡೆದೋದಾರು ಯಾರಿಗೂ ಹೇಳೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಜೀವನದಲ್ಲಿ ಯಾವುದಕ್ಕೂ ಕೂಡ ಆಸೆ ಪಡಬಾರದು. ನಮ್ಮ ಹಣೆ ಬರಹದಲ್ಲಿ ಏನು ಬರೆದಿರುವುದೋ ಅದೇ ನಮಗೆ ಸಿಗೋದು. ಯಾರ ಜೀವನದಲ್ಲಿಯೂ ಕೂಡ ಆಯ್ಕೆಯಾಗಿಡಬೇಡಿ. ನಿಮಗಾಗಿ ಆದ್ಯತೆ ನೀಡುವವರ ಹೃದಯದಲ್ಲಿ ರಾಜನಾಗಿರಿ. ಜೀವನವೇ ಕಲಿಸಿದ ಪಾಠಗಳಿಗಿಂತ ನಾವು ನಂಬಿದ ವ್ಯಕ್ತಿಗಳೇ ಕಲಿಸಿದ ಪಾಠವೇ ಹೆಚ್ಚಾಗಿದೆ ಇಲ್ಲಿ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ, ಹಸಿವು ಆದಾಗ ಅನ್ನದ ಬೆಲೆ, ಕೆಲಸ ಇರದೇ ಇರುವಾಗ ಹಣದ ಬೆಲೆ, ಬಿಟ್ಟು ಹೋದಾಗ ಪ್ರೇಮಿಗಳ ಬೆಲೆ, ದೂರವಾದಾಗ ಮನುಷ್ಯನ ಬೆಲೆ. ಹಾಗೆ ಜಾಗೃತಿ ಇಲ್ಲದಿರುವಾಗ ಜೀವನದ ಬೆಲೆ ತಿಳಿಯುವುದು. ಸಾಧನೆ ಮಾಡುವಾಗ ಅವಮಾನಗಳು ನೂರಾರು, ಸಾಧಿಸಿ ತೋರಿಸಿದಾಗ ಬಹುಮಾನಗಳು ಸಾವಿರಾರು. ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಹೆಚ್ಚು ದಿನ ಉಳಿಯೋದಿಲ್ಲ. ಕೆಲವೊಬ್ಬರ ವ್ಯಕ್ತಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಆದರೆ ಅವರು ನಮ್ಮನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿರ್ತಾರೆ. ಅವರು ನಿಮ್ಮನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದಾರೆ ಎಂದು ಬೇಸರವಾಗಬೇಡಿ. ಕಷ್ಟದ ಕಾಲಕ್ಕೆ ಅದೇ ಚಪ್ಪಲಿಯೇ ಆಗುವುದು. ಪ್ರೀತಿಯ ಮನಸ್ಸುಗಳೇ ಕಡೆಯದಾಗಿ ಒಂದು ಮಾತು. ಚಿಕ್ಕವರಿದ್ದಾಗ ಏನಾದರೂ ಒಂದು ಚಿಕ್ಕ ನೋವಾದರೂ ಕೂಡ ಎಲ್ಲರಿಗೂ ಕೇಳಿಸುವ ರೀತಿ ಅಳುತ್ತಿದ್ದೆವು. ಆದರೆ ಈಗ ಮನಸ್ಸೇ ಒಡೆದೋದರೂ ನೋವನ್ನೆಲ್ಲ ಮನಸ್ಸಿನಲ್ಲೇ ಇಟ್ಟುಕೊಂಡು ಮೌನವಾಗಿದ್ದೇವೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಚಿನ. ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳುವ, ಭರವಸೆ ತುಂಬುವ ಸಾರ್ಥಕ ಕೆಲಸ ಹಾಗೂ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ನೇರ ಕಾರ್ಯಕ್ರಮ ಇರುತ್ತೆ. ಕರೆ ಮಾಡಿ ನಿಮ್ಮ ಮನಸ್ಸಿನ ಮಾತನ್ನು, ನಿಮ್ಮ ಮನಸ್ಸಿನ ನೋವನ್ನು ಈ ಪ್ರೀತಿಯ ಸಚಿನನ ಹತ್ರ ಹಂಚಿಕೊಳ್ಳಿ. ಹಾಗೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತೆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಜೊತೆ ಮಾತನಾಡಿ. ಹಾಗೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ನಿಮ್ಮ ಸಮಯವನ್ನು ಪಡೆದುಕೊಳ್ಳಿ. ನಮಸ್ಕಾರ.